ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇವಾಗ ನಮ್ಮದು ಚಾನಲ್ ಇದೆಯಲ್ಲ, ಅದಕ್ಕೆ ವೈಟಿ ಸ್ಟುಡಿಯೋ ಅಂತ ಇರುತ್ತೆ. ವೈಟಿ ಸ್ಟುಡಿಯೋ ಕಂಪಲ್ಸರಿ ನಾವು ಬಳಸಲೇಬೇಕು. ಯಾಕಂತಂದರೆ ಅದರಿಂದಲೇ ನಮಗೆ ಕಮೆಂಟ್ಸ್ ಎಲ್ಲ ಗೊತ್ತಾಗೋದು, ಮತ್ತು ದಿನಕ್ಕೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಗೊತ್ತಾಗೋದು. ಒಂದು 15 ದಿವಸದಿಂದ ಒಂದು 7 ಜನ ಹೆಸರು ತೋರಿಸ್ತಿತ್ತು ಅದು. ಆಮೇಲೆ ನಾನು ಸರ್ಚ್ ಮಾಡಿ ನೋಡಿದ್ರೆ ಅವರು ಟಾಪ್ ಕಮೆಂಟರ್ಸ್ ಅಂತೆ. ಅಂದರೆ ಇವಾಗ ನಾನು 2 ವರ್ಷ ಆಗಿದೆಯಲ್ಲ ಚಾನಲ್ ಓಪನ್ ಮಾಡಿ, ಆವಾಗಿಂದ ಕಮೆಂಟ್ ಮಾಡ್ಕೊಂಬಂದಿದ್ದಾರಲ್ಲ ಅವರನ್ನ ತೋರಿಸ್ತಿದೆ ಟಾಪ್ ಕಮೆಂಟರ್ ಅಂತ. ನಾನು ಹಂಗೂ ಏನೋ ಬಿಡುವಂಥ ಸುಮ್ಮನೆ ಬೇರೆ ಒಂದು ಚಾನಲಲ್ಲಿ ನೋಡಿದ್ರೆ ಅವರು ಟಾಪ್ ಕಮೆಂಟರ್ಸನ್ನ ನೇಮೆಲ್ಲ ಓದಿದ್ರು. ಅವಾಗ ಬಂದು ನೋಡಿದ್ರೆ ಇದು ಟಾಪ್ ಕಮೆಂಟರ್ಸು. ನಾನು ಫಸ್ಟು ಸ್ಟಾರ್ಟ್ ಮಾಡಿದ್ಮೇಲೆ ಆವಾಗಿಂದ ಕಮೆಂಟು ಯಾರು ಮಾಡ್ಕೊಂಬಂದಿದ್ದಾರೆ ಅವ್ರ ಹೆಸರು ತೋರಿಸ್ತಾ ಇದೆ. ಯಾರ ಹೆಸರು ಅಂತ ಓದ್ತೀನಿ ನೋಡಿ. ರಾಧಾ ವಾಸು ಅವರು ನಾನು ಫಸ್ಟು ಚಾನಲ್ ಓಪನ್ ಮಾಡಿದ್ನಲ್ಲ 2 ವರ್ಷದಿಂದ, ಆವತ್ತಿಂದ ನನಗೆ ಕಮೆಂಟ್ ಮಾಡ್ಕೊಂಬರ್ತಾ ಇದ್ದಾರೆ ಅವರು. ಈ ನಡ್ದೇನೆ ಯಾಕೋ ಒಂದು ಸ್ವಲ್ಪ ನನ್ನ ಬಗ್ಗೆ ಅವರೇನೋ ಒಪಿನಿಯನ್ ಹೇಳ್ತಿಲ್ಲ, ಸುಮ್ಮನೆ ಕಮೆಂಟ್ ಹಾಕ್ತಾರೆ. ಆವತ್ತಿಂದ ಏನು ಕಮೆಂಟ್ ಆಗ್ತಿದ್ರು ಇವತ್ತು ಅದೇ, 2 ಆಟ ಆಗ್ತಿದ್ರು ಇವತ್ತು ಅದೇ ಕಮೆಂಟ್ ಆಗ್ತಿದ್ದಾರೆ. ಏನಾದರೂ ಹುಷಾರಿಲ್ಲ ಅಂತಂದರೆ ಹೆಲ್ತ್ ಕರೆಕ್ಟಾಗಿ ನೋಡ್ಕೊಳ್ಳಿ ಅಷ್ಟೇ ಕಮೆಂಟ್ ಹಾಕ್ತಾರೆ. ಆಮೇಲೆ ನೆಕ್ಸ್ಟು ಕೃಷ್ಣೇಗೌಡ ಸರು ನಾನು ಫಸ್ಟ್ ಚಾನಲ್ ಓಪನ್ ಮಾಡಿದಾಗ ನನಗೆ ಸ್ಪೈನಲ್ ಕಾರ್ಡ್ ಆಪ್ರೇಷನ್ ಆದಾಗ ರಾಧಾ ವಾಸು ಅವರು ಮತ್ತು ಕೃಷ್ಣೇಗೌಡ ಸರು ನಿಮ್ಮ ಹೆಲ್ತ್ ನೋಡ್ಕೊಳ್ಳಿ ಅಂತ ಅವ್ರು ಕಮೆಂಟ್ ಮಾಡಿರೋದು ಇನ್ನೂ ಹಂಗೆ ಇದೆ. ಮತ್ತು ಲತಾ ಅವರು ಅಷ್ಟೇ. ಆಮೇಲೆ ಇಂದುಶ್ರೀ ನಾನು ಆಪ್ರೇಷನ್ಗೆ ಹೋದಾಗ ಅವರು ಅಷ್ಟೇ, ನಿಮ್ಮ ಹೆಲ್ತ್ ಕರೆಕ್ಟಾಗಿ ನೋಡ್ಕೊಳ್ಳಿ ಸಿಸ್ಟರ್ ಅಂತ ಹೇಳಿದರು. ಆ ಕಮೆಂಟು ಹಂಗೆ ಇದೆ. ಮತ್ತು ಕವಿತಾ ಆನಂದ್ ಅವರು ಅವತ್ತಿಂದ ಕಮೆಂಟ್ ಮಾಡ್ಕೊಂಬರ್ತಾ ಇದ್ದಾರೆ, ಅವ್ರದ್ದು ಹೈಲೈಟ್ ತೋರಿಸ್ತಾ ಇದೆ. ಮತ್ತು ಪ್ರಮೀಳಾ ಪಮ್ಮಿ ಅವ್ರದ್ದು ಕಮೆಂಟ್ ಹೈಲೈಟ್ ತೋರಿಸ್ತಾ ಇದೆ. ಜಯಂತಿ ಇವ್ರ ಕಮೆಂಟು ಹೈಲೈಟ್ ತೋರಿಸ್ತಾ ಇದೆ. ಮತ್ತು ಇವ್ರ ಹೆಸರೆಲ್ಲ ತೊಗೊಂಡಿದ್ದೀನಿ. ಅವ್ರ ಹೆಸರೆಲ್ಲನೂ ಮಿಕ್ಕನಾದವ್ರ ಹೆಸರೆಲ್ಲ ಬರುತ್ತೇನೋ ವೆಯ್ಟ್ ಮಾಡಬೇಕು. ನನಗೆ ಈ ತಕ್ಷಣಕ್ಕೆ ತೋರಿಸ್ತಾ ಇರೋದು ವೈಟಿ ಸ್ಟುಡಿಯೋ ಇಷ್ಟೇ ಜನದ ಹೆಸರು. ಬಟ್ ಬೇರೆಯವ್ರ ಹೆಸರೆಲ್ಲ ತೋರಿಸುತ್ತೇನೋ ವೆಯ್ಟ್ ಮಾಡಬೇಕು. ದಯವಿಟ್ಟು ಯಾರೂ ಬೇಜಾರಾಗಬೇಡಿ, ನನಗೂ ಗೊತ್ತಿಲ್ಲ, ಬೇರೆ ಚಾನಲ್ ನೋಡಿ ನಾನು ಇದನ್ನು ಕಾಪಿ ಮಾಡ್ಕೊಂಡಿದ್ದು. ನಿಮ್ಮ ಹೆಸರೆಲ್ಲ ತೋರಿಸಿದ್ರೆ ನಾನು ಖಂಡಿತನೇ ಹೇಳ್ತೀನಿ. ದಯವಿಟ್ಟು ಯಾರೂ ಬೇಜಾರಾಗಬೇಡಿ, ಇಷ್ಟು ಜನಕ್ಕೆ ಮಾತ್ರ ಕಮೆಂಟ್ ಹೈಲೈಟ್ಸ್ ಅಂತ ತೋರಿಸ್ತಾ ಇದೆ. ನಮಸ್ಕಾರ. ಮತ್ತು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಯಾವತ್ತಿಂದ ಸ್ಟಾರ್ಟ್ ಮಾಡೋದು? ನಾಳೆಯಿಂದನಾ ಅಥವಾ ಇನ್ನೂ ಒಂದು ಸ್ವಲ್ಪ ದಿವಸ ಹೋಗ್ಲಿನಾ? ನೀವೇ ಹೇಳಬೇಕು. ಸರಸ್ವತಿಯೇ ಬಾರ ಕಮಚಿಯ ಎತ್ತದ ಗುಂಡಕ್ಕ ಇವಳ ಅದೇ ಮನೆಗೆ ಬರ್ಬೇಕು ಅನ್ನೋದು ಜ್ಞಾನನೇ ಇರಲ್ಲ ಇವಳ್ಕ. ಬಂದು ಕೂಬೇಕಾ ನಾನು? ಇದೇನ ಗುರ್ತೇ ಸಿಕ್ಕಲ್ಲ, ಸಿಕ್ಕುತ್ತಾನೆ ಕಲ್ತನಾಗಿದ್ದಿ ದುಡ್ಡು ಒಡವೆ ಇಲ್ಲ. ಸಿಕ್ತಕೋ ಹೋಗ್ಲಿ ಹೇಳಮ್ಮ. ಹೆಂಗ ಸಂತೋಷವಾಗಿದ್ರೆ ನಮ್ಗೆ ಅಷ್ಟೇ ಸಾಕು. ಯಾಕೆ ಬಂದಿದ್ವಾ? ಅಲ್ಲ ನೀನೇ ತಕ ಯಾವ ಕಾಲ ಆಯ್ತು ಅವಳು ಬಂದು? ಅವ್ನ ರೋಗು ಹಿಂಗೆ ಬಂದ, ಇವಳು ಮಗು ಎತ್ಕೊಂಡಿಗೆ ಬಂದ್ಲ. ಬರೋದು ಬೇಡ ನಿಕ ಮನ್ಕ ಅವ್ನು ಬೊಂಬಡಿ ಮಾಡ್ತಾವನೆ. ಎಲ್ಲ ಮಲ್ಕೊಂಡಿರ್ಬೇಕು ಹೇಳಮ್ಮ. ಬತ್ತಾಳೆ ಏನ ಅಲ್ಲಿ ಮಲ್ಕೊಂಡ್ರೆ ಆಗಲ್ಲ, ಯಾರನ್ನ ಬೇಡ ಅಂತಾರ? ಇವಳಿಗೇನು ಅಡ್ಡನಾ? ಬತ್ತಳಿರು. ಸರಸ್ವತಿ ಲೇ ಕಲ್ತನಾಗಿದ್ದು ಒಡವೆ ದುಡ್ಡು ಎಲ್ಲ ಸಿಕ್ಕಂತಲೇ ಅಂಬುಜಿಯ. ಹೌದೇನ ಕಮಕ್ಷಿ? ಹೆಂಗೋ ನಿನ್ನ ಮಗಳು ಕಾಣ್ಗುಂದಿಂದ ಎಲ್ಲೋ ಸಿಕ್ಕೋದೇ ಇಲ್ಲೇನೋ ಅಂತ ಅನ್ಕೊಂಬಿಟ್ಟಿದ್ದಮ್ಮ. ಯಾರೋ ತಂದು ಬಾಕ್ಲ ಇಟ್ಬಿಟ್ಟು ಹೋಗಿದ್ರು. ಏಯ್ ಅದೇ ಹಂಗೆ ಹೇಳ್ತೀಯಾ? ಇದು ನಂಬೋ ಮಾತೇನೆ? ಅಯ್ಯ ದೇವರನಿಗೂ ಗುಂಡಕ್ಕೋ ನಿಮ್ಮ ಹತ್ರ ನಾನೇ ಸುಳ್ಳೆಲ್ಲಿ? ಯಾರೋ ತಂದು ಬಾಕ್ಲ ಇಟ್ಬಿಟ್ಟು ಹೋಗಿದ್ರು? ನಮ್ಮ ಯಜಮಾನ್ ಎಲ್ಲ ಸರಸ್ವತಿ ಕಾಲ್ಗುಣ ಅಂತವನೆ. ಹೋಗ್ಲಿ ಬಿಡಮ್ಮ, ನಂಗಂತೂ ಸಂತೋಷ ಆಗ್ತದೆ ನೀನು ಹೇಳ್ತಾ ಇರೋದು ಕೇಳಿದ್ರೆ. ಅವಳೆ ಅದೇನೋ ಮಾಡ್ತಾವಳೆ ಸಾವಿತ್ರಿ ಹೊತ್ಗೇನೋ ಅವಳು ಕೂಗೆ ಯಾವ ಕಾಲ ಆಯ್ತು ಮನೆಗೆ ಬರ್ಬೇಕು ಅನ್ನೋದು ತಿಳಿಯಲ್ಲೇನೆ ಅವಳ್ಗ. ಸರಸ್ವತಿ ಏನಲ್ಲಮ್ಮ? ಏ ಬಾರ ಇಲ್ಲೇ. ಇದೇನ ತಮ್ಮ ಬಂದ್ಬಿಟ್ಟಲ್ಲ ನಮ್ಮನೆಗ? ಏನಮ್ಮ ತಮ್ಮ ನಮ್ಮನೆಗೆ ಬಂದಿದ್ಯಾ? ನೀವು ಅಟ್ಟುದಾಗ ನಡಿಯಲೇ ಮನೆಗೆ ನಡಿಯೇ. ಎಷ್ಟೊತ್ತಾಯ್ತು ನೀನು ಬಂದು? ಮನೆಗೆ ನಡಿಯ? ಯಾರ ಮನೆಗ? ನಮ್ಮನ್ಕೆ ನಡಿ ಹೋಗೋಣ. ನಾನು ನಿಮ್ಮನೆಗ ಯಾಕ ಬಡಕ? ನಮ್ಮನೆಗೆ ನಾನು ಇದ್ದೀನಲ್ಲ. ನೀನು ನೋಡ್ತಾ ಇರೋದು ನನ್ನನ್ನ? ನಾನು ಬಡಲಮ್ಮ, ನಮ್ಮ ಅಪ್ಪನ ಮನೆ ಇದೆ ನಾನು ಇರೋದು. ಅಲ್ಲೇ ರಘುನ್ ಮದುವೆ ಮಾಡ್ಕೊಂಡಿದ್ಯಲ್ಲ, ಮದುವೆ ಮಾಡ್ಕೊಂಡಿದ್ದಿ ತಾನೆ? ನಿನ್ ಗಂಡ ಮನೆಗೆ ನೀನು ಇರ್ಬೇಕು ತಾನೆ? ಗಂಡ ಮನೆಗ ನಾನು ಇರೋದು ನಾನು. ನೋಡೋಣ ಬಚ್ಚಿನಿ ನಾನು, ಆಮೇಲೆ ನೋಡೋಣ ಬಚ್ಚಿನಿ. ಹೋಗ್ ನೀನು ಮಾವನು ನಿಮ್ಮ ಯಜಮಾನ್ ಎಗಲಾಡ್ತಾವ್ರೆ. ಎಲ್ಲ ತಾವಳೆ ಯಾಕಂತ ಏನಾಗ್ತಾವಡ್ಕ? ಬರೀಲ್ಲ ಅಲ್ಲೇ ಅವಳೆ ಅಂತ. ಬಡಿಲ್ಲ ನಾನು. ನೀನು ಹೋಗ್, ನಾನು ಆಮೇಲೆ ಬಚ್ಚಿನಿ. ಹೋಗು ಆಮೇಲೆ ಬಚ್ಚಿನಿ, ಇವಾಗ ಬಡಲ್ ನಾನು. ಅಮ್ಮ ಊಟ ಅಂತ ಒತ್ತದ ಊಟ ತಿನ್ನಕ್ ನಾನು ಮಾಡಿದೀನಿ. ಬಾರೆ ತಿನ್ಬಾರೆ. ಮಾವು ಏನು ಅಂದೇ ಆಯ್ತದೆ ನೀನು? ನೀವು ಬೇಡ ಓಡು, ನಾವು ಬೇಡ ಓಡು. ನಿಮ್ಮ ಮನೆಗೆ ಬಂದು ನಾನು ಊಟ ತಿನ್ನತ್ತದ? ಮೊನ್ನೆ ಎಲ್ಲ ಏನೋ ಬಿರು ನಮ್ಮ ಅಪ್ಪನ ಹಿಡಿಯಲ್ಲ ಅನ್ಕೊಂಡು ನಾನು ನಿಮ್ಮ ಮನೆಗೆ ಮಕ್ಕಳಿದ್ದೀನಿ. ಇವಾಗೆಲ್ಲ ತಿರುಗಿ ಬಡಕತ್ತದ? ನಮ್ಮ ಅಪ್ಪನ ಬನ್ನವನಲ್ಲ ಇವಾಗ. ಅದ ನಮ್ಮ ಅಪ್ಪನೇ ಬಂದ ಏನಮ್ಮ ಕಮಕ್ಷಮ್ಮ? ಅಣ್ಣ ಬೆಳಗ್ಗೆ ಬಂದೋಳ, ಅದಕ್ಕೆ ಕೂಗನ ಅಂತ ಬನ್ನಿ. ಬಡಲ್ಲ ನಾನು ನಿಮ್ಮ ಮನೆಗೆ ಬಡಲ್ಲ ತಾನೇ ತಮ್ಮ, ಬಡಲ್ಲ ನಾನು. ನಿಮ್ಮ ಮನೆಗೆ ಸರಸ್ವತಮ್ಮ ಹಂಗೆಲ್ಲ ಮಾತಾಡ್ಕೊಡ್ತು. ಅತ್ತೆ ಅಂತ ಕೂಗ್ಬೇಕು, ಕಾಮಾಕ್ಷಮ್ಮ ಅಂತ ಕೂಗ್ಕೊಡ್ತು. ನಿನ್ಗೆ ಮದುವೆ ಆಗೈತಿ ಇವಾಗ, ನಿನ್ನ ಮನೆಗೆ ನೀನು ಇರಬೇಕು. ನಿಮ್ಮ ಅತ್ತೆ ನಿಮ್ಮ ಮಾವನು ನಿಮ್ಮ ಯಜಮಾನ್ ಜೊತೆಗೆ ಇರಬೇಕು.
ಹ್ಞೂ ನನ್ನ ಓಡಾಡಪ್ಪ ನಾನು ಇಲ್ಲೇ ಇದ್ದೀನಿ ನಾನು. ಇಲ್ಲೂ ಇರುವ ಅಲ್ಲೂ ಇರುವ, ಅಲ್ಲೂ ಹೋಗ್ಬೇಕು, ಏನನ್ನ ಕೆಲಸ ಮಾಡಬೇಕು, ಅಡುಗೆ ಮಾಡಬೇಕು, ಪಾತ್ರೆ ಉಜ್ಜೋದು, ಬಟ್ಟೆಗಳು ಒಗೆಯೋದು, ಕಸಗಳು ಗುಡ್ಸೋದು, ಏನನ್ನ ಕೆಲಸ ಇರ್ತದಲ್ಲ ಮಾಡ್ಕೊಂಡು ಅಲ್ಲೆಲ್ಲ ಮುಗಿಸ್ಬಿಟ್ಟು ಇಲ್ಲಕ್ಕೂ ಬರಬೇಕು. ಎರಡತ್ರ ಇರಬೇಕು. ನೀನು ಹೋಗೋದೇ ಇಲ್ಲ ಅಂತಂದ್ರೆ ಹೆಂಗೆ? ಕರ್ಕೊಂಡು ಹೋಗಮ್ಮ ಕಾಮಾಕ್ಷಮ್ಮ, ಕರ್ಕೊಂಡು ಹೋಗೋ. ನಗು ಅವನಲ್ಲ ನಗು ಅಲ್ಲ ಮಾತಾಡಂದ್ರೆ ನಾನು ಓಡಿದೆ ಅವ್ರ ಮನೆಗ. ಶೋ ಅವೆಲ್ಲ ಮಾತಾಡ್ಕೊಡ್ದು. ಇಲ್ಲಪ್ಪ ನಾನು ಹೇಳೋದು ಕೇಳಿಲ್ಲಪ್ಪ. ಮಾತಾಡ್ಕೊಡ್ತು ಅಂತ ಹೇಳಿದ್ದೀನಲ್ಲ. ಹೋಗ್ ಕಾಮಾಕ್ಷಮ್ಮ ಜೊತೆಗ ಹೋಗೋ. ಅದು ನಿನ್ನ ಮನೆನೇ, ಇದು ನಿನ್ನ ಮನೆನೇ. ಅವ್ರು ನಿಮ್ಮ ಅತ್ತೆ ನಿಮ್ಮ ಅವನು ತಂದೆ ತಾಯಿ ಇದ್ದಂಗೆ. ಮದುವೆ ಆಯ್ತಲ್ಲ. ಇಲ್ಲಪ್ಪ ನಗು ಅವನಲ್ಲ ನಗು. ಮಾತಾಡ್ಕೊಡ್ತು ಅಂತ ಹೇಳಿದ್ನಲ್ಲ. ಕಾಮಾಕ್ಷಮ್ಮ ಕರ್ಕೊಂಡೋಗಮ್ಮ, ಕರ್ಕೊಂಡೋಗೋ. ಇಲ್ಲಪ್ಪ ಇಲ್ಲಪ್ಪ. ನನ್ನ ಮಾತಿಗೆ ನೀನು ಮರ್ಯಾದೆ ಕೊಡ್ತೀಯ ತಾನೆ? ಹಾಂ, ನಿಮ್ಮ ಅಪ್ಪನಂದ್ರೆ ನಿಂಗೆ ಬೆಮ್ಮೆ ತಾನೆ? ಹ್ಞೂನಲ್ಲಪ್ಪ. ಶಾನ್ ಬಗ್ರ ಮಗಳಿಗೆ ಮದುವೆಗೆ ಗಂಡ ಜೊತೆಗಿಲ್ಲ. ಹಾಂ, ಊಟದ ಮನೆಗೆ ಇರ್ತಾಳೆ ಅಂತ ನಾನು ಕೆಟ್ಟ ಹೆಸರು ತರಬೇಕಾ ನೀನು? ತರಬೇಕೇನಮ್ಮ? ಇಲ್ಲಲ್ಲಪ್ಪ ತತ್ತೆ ತುಡು ತಡಲ್ಲ ನಿಂಕ. ಅದಕ್ಕೆ ಹೋಗು, ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಅತ್ತೆ ಮಾವನ್ಕ ನಿಮ್ಮ ಯಜಮಾನ್ಕ ಊಟಕ್ಕೆ ನಿಮ್ಮ ಯಜಮಾನ್ ಕೆಲಸ ಕಳಿಸಿ ಆಮೇಲೆ ಇಲ್ಲಿಗೆ ಬರ್ಬೇಕು ನೀನು. ಇಲ್ಲಿ ಬಂದು ಇರು. ಏನು ಒಂದೊಂದು ಮೈಲಿ ಹೋಗ್ಬೇಕಾ? ಪಕ್ಕದಾಗೆ ಇರೋದು. ಆ ಮನೆಗೂ ಇರಬೇಕು, ಈ ಮನೆಗೂ ಇರಬೇಕು. ಇಲ್ಲೇ ಇದ್ದೋಗ್ಬಿಟ್ರೆ ನೀನು? ಆತಳಪ್ಪ ಓಚಿದ್ ನಾನು. ಸರಿ ಹೋಗ್ಬಿಟ್ಟು ಹೋಗು. ವಾ ತಾತನ ಮೊಮ್ಮಗನ್ ತಿರ್ಗಿದ್ದೆ ಆಯ್ತಾ? ಆ ಏ ಎಂಟ್ರಮ್ಮ, ತಾತನ ಕಟ್ಕಂಡೇ ಇರೋ, ಯಾರ ತಕ್ಕ ಹೋಗಬೇಡ ನೀನು. ಹ್ಞೂ ಹ್ಞೂ ಅನ್ನೋ. ಎತ್ತೋಗಿದ್ದಪ್ಪ, ಎಷ್ಟೊತ್ತಾಯ್ತು ಹೋಗಿ? ಅದಕ್ಕೆ ನಮ್ಮ ಕಲಾವತಿ ಅವಳಲ್ಲ, ಕಲಾವತಿ. ಹಾ ಕಲಾವತಿ ಎಂಟ್ರಮ್ಮ ನಿನ್ರ ಅವ್ರ ಅಕ್ಕನು ಅಖಿಲಮ್ಮನು ಬಂದವಳೆ ಈ ಊರ್ಕ. ಎಂಟ್ರಮ್ಮಗ್ ಮಾತಾಡಿ ತಪ್ಪೋಯ್ತಲ್ಲ ಆ ಹುಡ್ಗಿನ? ಹ್ಞೂ ಆ ಹುಡ್ಗಿನೇ ಬಂದವಳು ಇವಾಗ. ಅದೇನೋ ಇದಕ್ಕಿದ್ದಂಗೆ ಬಂದಿರೋದು? ಏ ಪೊಲೀಸ್ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಹತ್ರ ಎಲ್ಲ ಓಡಾಡ್ತಾ ಇದ್ದಲ್ಲ ಆ ಹುಡ್ಗಿ, ಆ ಹುಡ್ಗಿನೇ ಅಖಿಲ ಮಗಳು. ಕಲಾವತಿ ಅವ್ರ ಅಕ್ಕನ ಮಗಳ ಹುಡ್ಗಿ? ಹ್ಞೂ ಕಲಾವತಿ ಅವ್ರ ಅಕ್ಕನ ಮಗಳು. ಅದಕ್ಕೆ ಮಾತಾಡ್ಸಕ್ ಹೋಗಿದ್ನಿ. ದ್ಯಾಮನ್ ಬಂದಿದ್ಲ ಕಲಾವತಿ ಅವ್ರ ಅತ್ತಿಗೆ, ಆಯಮ್ನು ನಾನು ಇಬ್ರು ಹೋಗಿದ್ರಿ ಅವ್ರ ಮನೆಗೆ. ಅದಕ್ಕೆ ಸಿಕ್ಕೊಂಡು ಕೇಳಿರೋದು ಚಿಚ್ಚಿ ಅಂತ ಹಾಲ್ ಬೇಕು ಅಂತ ಹೇಳಿ ಕಳ್ಸಿರೋದು. ಅದಕ್ಕೆ ಆಯಮ್ನ ಇರ್ಬೇಕು. ಹ್ಞೂ ಆಯಮ್ನೆ ಕೊಡು ಒಂದೊಂದು ಲೀಟ್ರ್ ಹಾಲು. ಇರೋದಿಬ್ರೆ. ಸರಿ ನಾನು ವರ್ಷಕ್ಕೆ ಮಲ್ಕೊಬೇಕು, ಓದ್ತೀನಿ ನಾನು. ಇಂದ ಇವನ್ನ ನೀನು ಮಲ್ಕೊಂತೇನಾ? ಸರಿ ಹೋಗ್ ಮಲ್ಕೋಗು. ಸುಮ್ಮನೆ ಇರವೋ. ಅಣ್ಣ ಅಣ್ಣ ಅಂದು ಅಂದು ನನ್ನ ಮಾನ ಮರ್ಯಾದೆ ತೆಗಿತಾ ನೀನು. ಲೇ ಅದ್ಯಾಕೆ ಹಂಗೆ ಕೂತ್ಕೊಂಬಿಟ್ಟೆ ಅಂಬುಜಿ? ಅಕ್ಕ ಇದಕ್ಕಿದ್ದಂಗೆ ಕಲಾವತಿ ಅವ್ರ ಅಕ್ಕನ ಬಂದಿರೋದು ಏನಕ್ಕ? ಅಯ್ಯೋ ಮಗಳೇನೋ ಪೊಲೀಸ್ ಕೆಲಸ ಅಂತೆ, ಅದಕ್ಕೇನೋ ಬಂದಿರ್ಬೇಕು ಬಿಡು. ಅದೇ ಹಂಗೆ ಕೂತ್ಕೊಂಡಿದ್ದೆ ನೀನು. ಅಕ್ಕೋ ನನ್ನ ಅಂದಾಜು ಅವಳು ಆಸ್ತಿನಾಗ ಪಾಲು ಕೇಳಕ್ಕೋ ಬಂದಿರೋದು. ಆಸ್ತಿನಾಗ ಪಾಲು ಅದಂಗೆ ಕೇಳ್ಬಿಡ್ತಾಳೆ. ಅವಳ್ಕ ನಿಮ್ಮ ಆಸ್ತಿಕ ಏನು ಸಂಬಂಧ? ಇವಾಗ ಎಂಟ್ರಾಮ್ನೂ ಇಲ್ಲ, ಕಲಾವತಿನೂ ಇಲ್ಲ, ಮಕ್ಕಳು ಇಲ್ಲ. ನನ್ನ ತಂಗಿ ಆಸ್ತಿ ನಮ್ಗೆ ಕೊಟ್ರಿ ನಾವೇ ನೋಡ್ಕೊಂತೀರಿ ಅಂತ ಮನಸ್ಸಾಗಿ ಇಟ್ಕೊಂಡು ಬಂದಿರ್ಬೋದಲ್ಲೇನಕ್ಕ? ಇಲ್ಲಾಂತಂದ್ರೆ ಇಷ್ಟು ವರ್ಷಗಳಿಂದ ಇಲ್ದಿದ್ವು, ಇವಾಗ ಬಂದವಳೆ ಅಂತಂದ್ರೆ ಆಸ್ತಿಕೆ ಬಂದಿರೋದು ಹಂಗಂತೀಯಾ? ಹಾಂ ಊನಕ್ಕೋ ಆಸ್ತಿಕೆ ಬಂದಿರೋದು. ನಂಗಂತೂ ಗಟ್ಟಿ ಆಗೋಯ್ತು ಮನ್ಸ್ಕ. ಆಸ್ತಿಕೆ ಬಂದಿರೋದವಳು, ಆಸ್ತಿ ಕೇಳಕ್ಕೆ ಬಂದವಳೆ. ಟೈಮ್ ನೋಡ್ಕೊಂಡು ಆಸ್ತಿ ಕೇಳ್ತಾಳೆ. ಕೊಡ್ಬೇಡ್ರಿ ನೀವು ಅಷ್ಟೇ. ಯಾಕೆ ಕೊಡ್ಬೇಕು ಆಸ್ತಿ? ನಾನಂದ್ರೆ ಆದದೇನಕ್ಕ, ನಮ್ಮ ಯಜಮಾನ್ ಅನ್ಬೇಕಲ್ಲ. ಅವ್ರ ಆಸ್ತಿ ಅವ್ರು ಕೊಟ್ಬಿಡು ಅಂದ್ಬಿಡು ಅಂತಂದ್ರೆ ಅಲ್ಲ ನನ್ನ ಮಕ್ಳಿಗೆ ಹೆಂಗನಕ್ಕ ಮಾಡೋದು? ನಾನು ಹೆಂಗೋ ಎಂಟ್ರಾಮ್ನ ಆಸ್ತಿ ನಮ್ಮ ಆಸ್ತಿ ಇಬ್ರಿಗೂ ಅರ್ಧದ ಪಾಲಾದ್ರೆ ದಂಡಿಗಿತ್ತದೆ, ಆರಾಮಾಗಿ ಬದುಕಂತಾರೆ ಅಂತ ನಾನು ಇಟ್ಕೊಂಡು ಆಸೆ ಇಟ್ಕೊಂಡಿದ್ರೆ ಇವಳು ಯಾರೋ ಇವಾಗ ಬಂದ್ಬಿಟ್ಟವಳಕ್ಕ. ಏನಕ್ಕ ಮಾಡೋದು? ನಾವೇ ನಿರ್ಧಾರ ಮಾಡೋದು ಬೇಡ. ಒಂದಜ್ಜೆ ಹೋಗ್ಬಿಟ್ಟು ಅವಳ ಮುನ್ಸಾಗ ಏನದ ಬಿಡಿಸ್ಕೊಂಡು ನಡಿ ಅಷ್ಟೇ. ಹಂಗಂತೀಯ? ಹೋಗ್ಬೇಕು ಅಂತೀಯಾ? ಹ್ಞೂ ನಡಿ ಹೋಗೋಣ. ಬೇಡ ಇರಕ್ಕ, ಇಷ್ಟೊತ್ತ ಹೋಗುತ್ತೆ. ನಾಳೆ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗಿ ಒಂದು ವರ್ಷ ತಿದ್ಬಿಟ್ಟು ಅದೇನದ ಅವಳ ಮುನ್ಸಾಗ ಬಾಯಿ ಬಿಡಿಸ್ಕೊಂಬರ್ಬೇಕು. ಆಯ್ತು ಬಿಡ, ನಿಂಗೆ ನನ್ನ ಮನೆ ಯಾಕ ಸುಮ್ಮನೆ ಕೊರ್ಕೋದ್ಯಾಕ? ಹೋಗುತ್ತೆ ಬರೋಣ. ಇವತ್ತೇನು ಈ ಕಲಾವತಕ್ಕೆ ಇಷ್ಟೊತ್ತಾಗಿ ಬಂದಿಲ್ಲ, ಎಲ್ಲೋದ್ಲು? ಹಾಂ ನಾನು ಓದ್ತೀನಿ. ಈ ಕಲಾವತಕ್ಕನಿಗಂತೂ ಆತ್ಮಕ್ಕೆಲ್ಲೋ ಶಾಂತಿ ಸಿಕ್ತಂಗಿಲ್ಲ. ನಾನು ಯಾರು ಕೂಗ್ತವ್ರು ಬಾಬಾ ಅಂತ ಕಲಾವತಕ್ಕನ ಕೇಳ್ಬಿಟ್ಟು ಹೊರಟೋತೀನಿ. ಅದ್ಯಾರಲ್ಲಿ ಬರ್ತಾ ಇರೋದು? ಹಾಂ ಅಯ್ಯೋ ಏನೇನು ಮಾಟ ಮಂತ್ರ ಮಾಡಿಸ್ಬಿಡ್ತಾರೆ ಹೆಂಗೆ? ಯಾರು ಬರ್ತಾ ಇರೋದಲ್ಲಿ? ಈ ಜನಗಳ ಮಂತ್ರ ನಂಬ್ಕೊಡ್ತು. ಜನ ಸರಿಯಿಲ್ಲ. ಅಮ್ಮ ಅಮ್ಮ ನೀನು ಇಲ್ಲೇ ಇದೆಯಾ ಅಂತ ನಂಗೆ ಗೊತ್ತು. ಎಲ್ಲ ಹೇಳ್ತಾರೆ ದೇವ್ಗಳು ಹುಣಸೆ ಮದ್ದೆಗೆ ಇರೋದು ಅಂತ. ನೀ ಬಾಮ, ನಾನು ನಿನ್ನ ನೋಡಬೇಕು ಬಾಮ. ನಾನು ಬಂದಿದ್ದೀನಿ ಸಿಂಚು ಬಾಮ. ಇದಾರಿದ ಬಾಮ ಅಂತಾಳೆ. ಇವಳೆ ನನ್ನ ಮಗಳ? ಅದೇ ನಂಗೆ ಕೂಗ್ತಾಳೆ. ಅಮ್ಮ ಬಾಮ, ನಾನು ನಿನ್ನ ನೋಡ್ಬೇಕಮ್ಮ. ನೀವೆಲ್ಲ ಮಾತಾಡಿದ್ದು ನನಗೆ ಕೇಳಿಸ್ತು. ಬಾಮ ಎಲ್ಲಿದ್ಯಮ್ಮ ನೀನು? ಹಾಂ ನಾನು ಮಾತಾಡಿದ್ದು ಇವಳು ಕೇಳಿಸ್ಬಿಡ್ತಾ? ಇವಳು ಹಿಂಗಂತಾಳೆ. ಅಮ್ಮ ನಾನು ನಿನ್ನನ್ನು ಒಂದ್ಸರಿ ನೋಡಬೇಕು ಬಾಮ. ನಾನು ನಿನ್ನ ನೋಡ್ಬೇಕು ಅನಿಸ್ತೈತೆ ಬಾಮ. ಅಮ್ಮ ಇವಳು ಯಾರು ಇಲ್ಲಿ ಬಂದು ಹಿಂಗಾಡ್ತಾವಳೆ? ಹಾಂ ನಾವೇ ನಾಟಕದವ್ರಂದ್ರೆ ನಮ್ಕಿನ್ನ ನಾಟಕ ಆಡ್ತಾಳೆ. ನನ್ನನ್ನು ಅಮ್ಮ ಅಮ್ಮ ಅಂತಾವಳೆ ಇವಳು. ನಂಗೆಲ್ಲ ಗೊತ್ತಾಗೋಯ್ತು. ನನ್ನ ತಮ್ಮನ ಶಿವನ್ ತಾನೆ.
ಅಪ್ಪನಂತೂ ನೋಡೋಕ್ಕಾಗಲ್ಲ, ನಿನ್ನನ್ನಾದ್ರೂ ನೋಡ್ತೀನಿ ಬಾಮ, ಒಂದ್ಸರಿ ನನ್ನ ಜೊತೆಗೆ ಮಾತಾಡಮ್ಮ. ಹಾಂ, ಇವಳಿಗೆ ಒಂದು ಬಿಟ್ರನೇ, ಇಲ್ಲಾಂದ್ರೆ ಇವಳಿಗೆ ಬುದ್ಧಿ ಬರಲ್ಲ. ಇಲ್ಲಿಂದ ಹೋಗಲ್ಲ ಇವಳು, ಬಿಡ್ತೀನಿ ನೋಡು. ಹಾಳಾಗಿ ಬಡ್ಕೊತಾಳೆ. ಮುಂಚೆ ಮತ್ತೆ ಮಲ್ಕೊಂಡು ನಿದ್ದೆ ಹೋಗೋಣ ಅಂತ ನಾನು ಬಂದರೆ ಏನೋ ಇಲ್ಲಿ ಬಂದು ಬಡ್ಕೊತಾಳೆ ಅಮ್ಮ ಅಮ್ಮ ಅಂತ. ಇಲ್ಲ ಯಾರವ್ರೆ ಇವ್ರ ಅಮ್ಮನ? ಇದು